ಮಾರ್ಕೆಟ್ದಾಗ ಹಿಂಗಾಗ್ತೈತೆ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ ಏನು ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಇವತ್ತು ಮಾರ್ನಿಂಗನ ಮಾರ್ಕೆಟಿಗೆ ಬಂದೇನಿ ರೀ. ಯಾಕಂದ್ರೆ ಮಾರ್ನಿಂಗ್ ಬಂದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿಗಳು ಸಿಗ್ತಾವ್ರಿ. ಹಾಗಾಗಿ ಮಾರ್ನಿಂಗನ ಬಂದೇನಿ. ಈಗಂತೂ ಫುಲ್ ಬಿಸಿಲು ಐತ್ರಿ. ಅದಕ್ಕಾಗಿ ಮಾರ್ನಿಂಗನ ತರಕಾರಿ ತೊಗೊಂಬಂದ್ರೆ ಆಯ್ತು ಅಂತ ಹೇಳಿ ಮಾರ್ನಿಂಗನ್ನು ಮಾರ್ಕೆಟಿಗೆ ಬಂದೇನಿ ರೀ. ನಿಮ್ಮ ಊರಾಗೆಲ್ಲ ಮಾರ್ಕೆಟಿಂಗ್ ಯಾವಾಗ ಆಗ್ತೈತೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಊರಾಗಂತೂ ಮಾರ್ಕೆಟಿಂಗ್ ರವಿವಾರಕ್ಕೊಮ್ಮೆ ಆಗ್ತೈತೆ ರೀ, ಅಂದ್ರೆ ಸಂಡೇಗೊಮ್ಮೆ ಆಗ್ತೈತೆ ರೀ. ಇಲ್ಲಿ ನೋಡ್ಬೋದು ಈಗ ಮಾರ್ನಿಂಗ್ ಅಂದ್ರೂ ಎಷ್ಟು ಜನ ಅದಾರ ಅಂಥೇಳಿ. ನಮ್ಮೂರಾಗಂತೂ ಮಾರ್ಕೆಟಿಂಗ ಒಂದು ದೊಡ್ಡ ಜಾತ್ರೆ ನಡೆದಂಗೆ ನಡಿತೈತೆ ನೋಡ್ರಿ. ಸಂಡೇಗೊಮ್ಮೆ ಡೈಲಿನೂ ಇರ್ತೈತೆ ರೀ, ಆದರೆ ಇಷ್ಟೊಂದು ಇರೋಂಗಿಲ್ಲ. ಸಂಡೇಗೊಮ್ಮೆ ಅಂತೂ ಫುಲ್ ಮಾರ್ಕೆಟಿಂಗ್ ಇರ್ತೈತೆ ರೀ. ನನಗಂತೂ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಮಸಾಲೆ ಐಟಮ್ಸು ಬೇಕಾಗಿದ್ದು ಅದನ್ನೆಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೊಂಟೇನಿ ರೀ. ನೋಡ್ಬೋದು ನೀವು ಎಷ್ಟು ಜನ ಅದಾರ ಅಂಥೇಳಿ. ಮಾರ್ನಿಂಗ್ ಬಂದರೆ ಒಂದು ಸ್ವಲ್ಪ ಫ್ರೆಶ್ ತರಕಾರಿಗಳು ಸಿಗ್ತಾವ್ರಿ. ಹಾಗಾಗಿ ಮಾರ್ನಿಂಗನ್ನು ತೊಗೋದು ಬೆಟ್ರ್ ಅನ್ನಿಸ್ತೈತಿ ನನಗೆ. ಹಾಗಾಗಿ ನಾ ಮಾರ್ನಿಂಗನ್ನು ಬರ್ತೀನಿ. ನೀವೆಲ್ಲ ಯಾವ ಟೈಮ್ದಾಗ ಹೋಗ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಮನೆಗೆ ಬನ್ನಿ. ಮನೆಗೆ ಬಂದ ಕೂಡಲೇ ನೋಡಿರಿ, ನನ್ನ ಮಗಳಂತೂ ಡಬ್ಬ ಬಿದ್ದು ಅಭ್ಯಾಸ ಮಾಡಕತ್ತಾಳು, ಅಂದ್ರೆ ಸ್ಟಡಿ ಮಾಡಕತ್ತಾಳು. ಈಗಿನ ಮಕ್ಕಳು ಸ್ಟಡಿ ಮಾಡಂದ್ರೆ ಮೊಬೈಲ್ ಹಿಡ್ಕೊಂಡು ಕುಂತಾವ್ರಿ. ಅಂಥದ್ರೊಳಗೆ ನನ್ನ ಮಗಳಂತೂ ಒಂದು ತುಂಬಿದ ಬುಕ್ ತೊಗೊಂಡು ಅದ್ರೊಳಗೆ ಗೀಚಕತ್ತಾಳ. ಹಂಗೆ ಸ್ಟಡಿ ಮಾಡೋ ವಯಸ್ಸಿನಾಗ ಸ್ಟಡಿ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವಾಗಂತೂ ಫುಲ್ ಸ್ಟಡಿ ಮಾಡಕತ್ತಾಳ. ಆಕೆ ನೋಡಿದ್ರೆ ಫುಲ್ ಖುಷಿ ಆಗ್ತೈತಿ ನನಗಂತೂ. ಸಣ್ಣ ಮಕ್ಕಳು ಏನೋ ಮಾಡಿದ್ರು ಒಂದು ಫುಲ್ ಹ್ಯಾಪಿನೆಸ್ ಇರ್ತೈತೆ ರೀ ತಂದೆ ತಾಯಿಗೆ. ಹಂಗಂತೇಳಿ ನೋಡ್ರಿ ಆಕಿದು ಎಷ್ಟು ಖುಷಿ ಬರಾಕತ್ತೈತಿ ಅಂತೇಳಿ ಆಕೆಗೆ. ಬರೀದು ಆ ಕಡೆ ಓಡ್ಯಾಡಿ ಸ್ಟಡಿ ಮಾಡಕತ್ತಾಳ. ಹಂಗೆ ಈವ್ನಿಂಗ್ ಒಂದು ಸ್ವಲ್ಪ ಏನಾರ ತಿನ್ನಕ್ಕೆ ಮಾಡ್ಬೇಕಂತ ಹೇಳಿ ಇವಾಗ ನಾನು ಮೊಸರನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನಿ ರೀ. ಮೊಸರನ್ನ ಒಳಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಉಳ್ಳಾಗಡ್ಡಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಮೊಸರನ್ನ ಮಾಡಿದ್ದೀನಿ ರೀ. ನೀವೆಲ್ಲ ಯಾವ ರೀತಿ ಮೊಸರನ್ನ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಈವ್ನಿಂಗ್ ನೋಡಿರಿ, ನಮ್ಮೂರಾಗಂತೂ ಫುಲ್ ಮಳೆ ಬಂತು. ಈ ಮಳೆ ನಮ್ಮೂರಾಗ ಫಸ್ಟ್ ಆಗಿತ್ತು, ಅಂದ್ರೆ ಈ ವರ್ಷದೊಳಗಿಂದ ಫಸ್ಟ್ ಮಳೆ ಆಗಿತ್ತು ನೋಡ್ರಿ ಇದು. ಈಗಂತೂ ವಾತಾವರಣ ಎಲ್ಲ ಫುಲ್ ತಂಪಾಗಿಬಿಟ್ಟಿತ್ತು ರೀ. ಮಾರ್ನಿಂಗಿಂದ ಕಂಡಪಟ್ಟಿ ಬಿಸಿಲಿತ್ತು, ಈಗಂತೂ ಮಳೆ ಬಂದು ಫುಲ್ಲು ತಂಪು ಮಾಡಿಬಿಟ್ಟಿತ್ತು ನೋಡ್ರಿ ವಾತಾವರಣ. ಇಂಥ ಮಳೆ ಒಳಗೆ ಒಂದು ಬಿಸಿ ಬಿಸಿ ಚಹಾ ಕುಡಿ ಮಜಾನ ಬೇರೆ ಇರ್ತೈತೆ ರೀ. ಹಾಗಾಗಿ ನಾನಂತೂ ಚಹಾ ಮಾಡೋಕೆ ಇಟ್ಬಿಟ್ಟಿನಿ ಇವಾಗ. ನೀವು ಎಲ್ಲ ಚಹಾ ಕುಡ್ರಿ ಮತ್ತು ಮಳಿನ ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಎಲ್ಲರಿಗೂ.